ಮುಖ ಫುಲ್ ಬೆಳ್ಳಗೆ ಇದ್ದು ಬಾಡಿ ಮಾತ್ರ ಕಪ್ಪಗೆ ಇದ್ದರೆ ಏನು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಸೊ ಆದ್ದರಿಂದ ದಿನಕ್ಕೆ 1 ಗ್ಲಾಸಷ್ಟು ಈ ಡ್ರಿಂಕನ್ನು ನೀವು ಕುಡಿತಾ ಬನ್ನಿ. ಸೊ ನಿಮಗೆ ಗೊತ್ತಿಲ್ಲದೇ ಬಾಡಿ ಫುಲ್ ವೈಟ್ ಆಗ್ತಾ ಬರುತ್ತೆ. ಮುಖ ಅಷ್ಟೇ ಇಲ್ಲ, ಕೆಲವೊಬ್ಬರು ಮುಖಕ್ಕೆ ಮಾತ್ರ ಅದು ಇದು ಕ್ರೀಮ್ ಎಲ್ಲ ಹಚ್ಕೊಂಡು ಅಪ್ಲೈ ಮಾಡಿ ಮುಖ ಮಾತ್ರ ವೈಟ್ ಮಾಡ್ಕೊಳ್ತಾ ಇರ್ತಾರೆ. ಬಟ್ ದೇಹದ ಬೇರೆ ಭಾಗಗಳು ಕಪ್ಪಗೆ ಕಾಣ್ತಾ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು. ಇದನ್ನು ಕೂಡ ಚೆನ್ನಾಗಿ ಕಾಣೋ ಥರ ಮಾಡಬೇಕು. ಬಾಡಿ ಕೂಡ ವೈಟಾಗಿ ಕಾಣ್ತಾ ಇದ್ದರೆ ಫುಲ್ ಮುಖ ಮತ್ತು ಬಾಡಿ, ಕೈ, ಕಾಲು ಎಲ್ಲ ಈವನ್ ಆಗಿ ವೈಟಾಗಿ ಕಾಣ್ತಾ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಸೊ ಬನ್ನಿ ಇವತ್ತು ಈ ಒಂದು ಡ್ರಿಂಕ್ ಮಾಡೋದನ್ನು ನಾನು ತೋರಿಸಿಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ. ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆ. ಸೊ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಸಖಿ ವ್ಲಾಗ್ಸ್. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಮೊದಲಿಗೆ ನಾನು 2 ಸ್ಪೂನಷ್ಟು ಇಲ್ಲಿ ಸೋಂಪನ್ನು ಹಾಕ್ತಾ ಇದ್ದೀನಿ. ಈ ಸೋಂಪು ಇದೆಯಲ್ಲ ತುಂಬಾ ಒಂದು ಹೆಲ್ಪ್ ಆಗುತ್ತೆ ನಮ್ಮ ಬಾಡಿಗೆ. ಸ್ಕಿನ್ ವೈಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಬಾಡಿಯಲ್ಲಿರುವಂಥ ಟಾಕ್ಸಿನನ್ನೆಲ್ಲ ಹೊರ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೇಯ್ನಾಗಿ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ಹೊರಗಡೆ ಹೋಗೋದು ತುಂಬಾ ಇಂಪಾರ್ಟೆಂಟು. ಸೊ ಟಾಕ್ಸಿನ್ ಎಲ್ಲ ಬಾಡಿಯಿಂದ ಹೊರಗಡೆ ಹೋದರೆ ಆಟೋಮೆಟಿಕಲಿ ನಮ್ಮ ಸ್ಕಿನ್ ವೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಕೂಡ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ 2 ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಒಂದೇ ಒಂದು ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನೂ ಬೇಡ, ಯಾಕಂದರೆ ಇದು ಹೀಟ್ ಪ್ರಾಪರ್ಟಿ ಹೊಂದಿರೋದ್ರಿಂದ ಒಂದೇ ಒಂದು ಲವಂಗ ಹಾಕಿದರೆ ಸಾಕು. ಲವಂಗ ಕೂಡ ನಮ್ಮ ಬಾಡಿಯಲ್ಲಿ ಇರುವಂಥ ಕೆಲವೊಂದು ಬ್ಲಡ್ಡಲ್ಲಿ ಇರುವಂಥ ಬ್ಲಾಕೇಜಸ್ನ ಇದು ಸರಿ ಮಾಡುತ್ತೆ. ಮತ್ತು ನೆಕ್ಸ್ಟ್ ಏಲಕ್ಕಿ ತುಂಬ ಗ್ರೀನಿಶ್ ಆಗಿರೋದು ಮತ್ತು ಸಣ್ಣ ಏಲಕ್ಕಿ ಗ್ರೀನಿಶ್ ಆಗಿರೋದನ್ನು ತಗೊಳ್ಳಿ. ಇಲ್ಲಾಂದರೆ ವೈಟಿಶ್ ಆಗಿರೋದು ತಗೊಂಡ್ರೂ ಪರವಾಗಿಲ್ಲ. 3 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ನಮ್ಮ ಬಾಡಿಯಲ್ಲಿ ನಮ್ಮ ಸ್ಕಿನ್ನಲ್ಲಿ ಏಜ್ ಆಗೋದನ್ನು ಇದು ಅವಾಯ್ಡ್ ಮಾಡ್ತಾ ಬರುತ್ತೆ. ಸ್ಕಿನ್ನಲ್ಲಿ ಏಜ್ ಆಗೋದನ್ನು ಪ್ರಿವೆಂಟ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ಇದಿಷ್ಟನ್ನು ಹಾಕ್ಕೊಂಡು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದು 1 ಗ್ಲಾಸಷ್ಟು ಆಗೋ ತನಕ ನಾವಿದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ. ಸೊ ಆಗ ಮಾತ್ರ ನಮ್ಮ ಬಾಡಿಗೆ ಇದು ಒಳ್ಳೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈ ಒಂದು ಡ್ರಿಂಕ್. ಸೊ ಇದನ್ನು ನಾನು ಯಾವ ರೀತಿ ತೊಗೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಇದನ್ನು ನೀವು ಡೈಲಿ 1 ಗ್ಲಾಸಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ, ಅದರಲ್ಲೂ ಒಂದು 3 ಮಂತಷ್ಟು ನೀವು ತೊಗೊಳ್ತಾ ಬನ್ನಿ. ಸೊ ನಿಮ್ಮ ಬಾಡಿಯಲ್ಲಿ ಆಗುವಂಥ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಸ್ಕಿನ್ ತುಂಬ ವೈಟ್ ಆಗುತ್ತೆ. ಯಾವುದ್ಯಾವುದೋ ಕ್ರೀಮನ್ನು ಅಪ್ಲೈ ಮಾಡಿ ಸೈಡ್ ಎಫೆಕ್ಟ್ ಬರೋ ಥರ ಮಾಡ್ಕೊಳ್ಳೋದ್ರ ಬದಲು ಈ ರೀತಿ ನೀವು ಮಾಡಿಕೊಂಡ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರುತ್ತೆ. ತುಂಬಾ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ನಮ್ಮ ಬಾಡಿಯನ್ನು ವೈಟ್ ಮಾಡ್ಕೊಳ್ಬೋದು. ಈಗ ನಾನು 1 ಗ್ಲಾಸಷ್ಟು ನೀರು ಆಗಿದೆ. ಅದನ್ನು ಇವಾಗ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 1 ಗ್ಲಾಸಷ್ಟು ನೀರಾಗಿದೆ. ಸೊ ಯಾರು ಬೇಕಾದರೂ ಕುಡಿಬೋದು ಇದನ್ನು. ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗೆ ಇದು ಡೈಜೆಷನ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಡ್ರಿಂಕನ್ನು ಟೀ ಬದಲು ನೀವು ಈ ಡ್ರಿಂಕನ್ನು ಕುಡಿತಾ ಬಂದರೆ ತುಂಬಾ ಒಂದು ಸ್ಕಿನ್ನಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಮುಖದ ಮೇಲೆ ನಾವು ಕ್ರೀಮನ್ನು ಅಪ್ಲೈ ಮಾಡ್ತಾ ಇರ್ತೀವಿ. ಸೊ ಅದರ ಜೊತೆಗೇ ಈ ಒಂದು ಡ್ರಿಂಕನ್ನು ಕೂಡ ಕುಡಿತಾ ಬಂದರೆ ಸ್ಕಿನ್ ತುಂಬಾ ಬೇಗ ವೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ಕಿನ್ ತುಂಬ ಶೈನ್ ಆಗುತ್ತೆ. ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಡ್ರಿಂಕ್ ಜೊತೆಗೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಜೇನುತುಪ್ಪವನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಜೇನುತುಪ್ಪ ಕೂಡ ನಮ್ಮ ಸ್ಕಿನ್ನಿಗೆ ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ 1 ಸ್ಪೂನಷ್ಟು ಇಲ್ಲಿ ಜೇನುತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರಿಗಾದರೂ ಶುಗರ್ ಇದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಇದನ್ನು 1 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಡೈಲಿ ಇದನ್ನು ಕುಡಿತಾ ಬನ್ನಿ. ತುಂಬಾ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಇದರ ಜೊತೆಗೆ ನಾನು ಹೇಳಿರುವಂಥ ಕೆಲವೊಂದು ಹೋಮ್ ಮೇಡ್ ಕ್ರೀಮ್ ಇರ್ಬೋದು, ಹೋಮ್ ಮೇಡ್ ಕೆಲವೊಂದು ಫೇಸ್ ಪ್ಯಾಕ್ ರೆಮಿಡಿಗಳನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ನೋಡಿ, ಅದು ಕೂಡ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮುಂದೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ, ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು.